ಹಾಯ್ ವೀಕ್ಷಕರೇ, ನಮಸ್ಕಾರ ಎಲ್ರಿಗೂ. ಎಲೆಕ್ಟ್ರಾನಿಕ್ ಸಫಾರಿ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ OSI ಮಾಡ್ಯೂಲ್ ಅಂದ್ರೆ ಏನು, ಅದರ ಯೂಸಸ್ ಏನು, ಅದರ ಫುಲ್ ಫಾರ್ಮ್ ಏನು, ಅದನ್ನ ಯಾರು ಡೆವಲಪ್ ಮಾಡಿದ್ರು, ಯಾವಾಗ ಡೆವಲಪ್ ಮಾಡಿದ್ರು, ಅದರ ಲೇಯರ್ಸ್ ಎಷ್ಟು, ಅದರ ವರ್ಕಿಂಗ್ ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ವಾಟ್ ಈಸ್ ದಿಸ್ OSI ಮಾಡ್ಯೂಲ್? OSI ಮಾಡ್ಯೂಲ್ ಅಂದ್ರೆ ಏನು? OSI ಅಂದ್ರೆ ಓಪನ್ ಸಿಸ್ಟಮ್ ಇಂಟರಾಕ್ಷನ್ ಅಂತ ಅರ್ಥ. ಓಪನ್ ಸಿಸ್ಟಮ್ ಇಂಟರಾಕ್ಷನ್ ಅನ್ನೋದು OSI ಮಾಡ್ಯೂಲ್ ನ ಫುಲ್ ಫಾರ್ಮ್ ಆಗಿರುತ್ತೆ. ಇದನ್ನ 1984 ಅಲ್ಲಿ ISO ನವರು ಡೆವಲಪ್ ಮಾಡ್ತಾರೆ. ISO ಅಂದ್ರೆ ಏನಪ್ಪ? ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಸ್ಟ್ಯಾಂಡರ್ಡ್ಸ್ ಅಂತ ಒಂದು ಅಸೋಸಿಯೇಷನ್ ಇದೆ. ಅವರು 1984 ಅಲ್ಲಿ ಇದನ್ನ ಡೆವಲಪ್ ಮಾಡ್ತಾರೆ. OSI ಮಾಡ್ಯೂಲ್ ಬಂದ್ಬಿಟ್ಟು 7 ಲೇಯರ್ಸ್ ಇರುತ್ತೆ. ಈ 7 ಲೇಯರ್ಸ್ ಯಾವ್ಯಾವಪ್ಪ ಅಂತ ಅಂದ್ರೆ ಫಿಸಿಕಲ್ ಲೇಯರ್, ಡೇಟಾ ಲಿಂಕ್ ಲೇಯರ್, ನೆಟ್ವರ್ಕ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್, ಸೆಷನ್ ಲೇಯರ್, ಪ್ರೆಸೆಂಟೇಷನ್ ಲೇಯರ್ ಅಂಡ್ ಅಪ್ಲಿಕೇಶನ್ ಲೇಯರ್. ಇವು 7 OSI ಮಾಡ್ಯೂಲ್ ನ ಲೇಯರ್ಸ್ ಆಗಿರ್ತವೆ. ಇದನ್ನ ಹೇಗ್ ನೆನ್ಪಿಟ್ಕೊಳ್ಳೋದಪ್ಪ? ಇದಕ್ಕೊಂದು ಈಸಿ ಆಗಿರೋ ಟ್ರಿಕ್ ನ ಹೇಳ್ಕೊಡ್ತೀನಿ ನೋಡಿ. OSI ಮಾಡ್ಯೂಲ್ ನ ಲೇಯರ್ಸ್ ನ ನೆನ್ಪಿಟ್ಕೊಳ್ಳೋಕೆ ಒಂದು ಸೆಂಟೆನ್ಸ್ ಇದೆ. ಪಾಪಾ ದಾದಾ ನಾನಾ ಟ್ರೈನ್ ಸೇ ಪಹುಂಚೆ ಅಯೋಧ್ಯ. ಈ ಒಂದ್ ಸೆಂಟೆನ್ಸ್ ನ ನೀವು ನೆನ್ಪಿಟ್ಕೊಂಡ್ರೆ ಹೋಲ್ ಎಲ್ಲಾ ಲೇಯರ್ಸ್ ನೀವು ಬಹಳ ಈಸಿಯಾಗಿ ನೆನ್ಪಿಟ್ಕೋಬಹುದು. ಹೇಗೆ ಅಂತೀರಾ? ಪಾಪಾ ಸೆ ಪಾ, ಪಿ, ಪಿ ಅಂದ್ರೆ ಫಿಸಿಕಲ್ ಲೇಯರ್. ನೆಕ್ಸ್ಟ್ ದಾದಾ, ದಾದಾ ಮೀನ್ಸ್ ಡೇಟಾ ಲಿಂಕ್ ಲೇಯರ್. ನಾನಾ ನೆಟ್ವರ್ಕ್ ಲೇಯರ್. ಟ್ರೈನ್ ಸೆ, ಟ್ರೈನ್, ಟಿ ಟ್ರಾನ್ಸ್ಪೋರ್ಟ್ ಲೇಯರ್. ಸೆ ಸೆಷನ್ ಲೇಯರ್. ಪಹುಂಚೆ, ಪಿ ಪ್ರೆಸೆಂಟೇಷನ್ ಲೇಯರ್. ನೆಕ್ಸ್ಟ್ ಬಂದು ಅಯೋಧ್ಯ, ಅಯೋಧ್ಯ ಎ ಅಪ್ಲಿಕೇಶನ್ ಲೇಯರ್. ಹಾಗಾದ್ರೆ ಬನ್ನಿ ಒಂದೊಂದೇ ಲೇಯರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ OSI ಮಾಡ್ಯೂಲ್ ಅಲ್ಲಿ ಬರೋದು ಫಿಸಿಕಲ್ ಲೇಯರ್. ಫಿಸಿಕಲ್ ಲೇಯರ್ ರೆಸ್ಪಾನ್ಸಿಬಲ್ ಫಾರ್ ಚೆಕಿಂಗ್ ದ ಸಿಗ್ನಲ್ ಸ್ಟ್ರೆಂತ್, ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಇದು ಏನ್ ಮಾಡುತ್ತೆ ಫಿಸಿಕಲ್ ಲೇಯರ್ ಅಂದ್ರೆ? ಇದು ಸಿಗ್ನಲ್ ಸ್ಟ್ರೆಂತ್ ಅಲ್ಲಿ ಏನಾದ್ರು ವೇರಿಯೇಷನ್ಸ್ ಇದೆಯಾ ಚೆಕ್ ಮಾಡುತ್ತೆ. ಹಂಗೆ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್, ವೈರ್ ಜಾಯಿನ್ ಆಗಿರುತ್ತೆ, ಆ ವೈರ್ ಜಾಯಿನಿಂಗ್ ಅಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದೆಯಾ, ಕನೆಕ್ಷನ್ ಎಲ್ಲಾರು ಕಟ್ ಆಗಿದ್ಯಾ, ಇದೆಲ್ಲಾನು ಚೆಕ್ ಮಾಡುತ್ತೆ. ಒಂದ್ ವೇಳೆ ಏನಾದ್ರು ಮಿಸ್ ಮ್ಯಾಚ್ ಫೈಂಡ್ ಆಯ್ತಪ್ಪ, ಅಥವಾ ಏನಾದ್ರು ಎಲೆಕ್ಟ್ರಿಕಲ್ ಕನೆಕ್ಷನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಡೇಟಾ ನೆಕ್ಸ್ಟ್ ಲೇಯರ್ಗೆ ಟ್ರಾನ್ಸ್ಫರ್ ಆಗಲ್ಲ, ಡೇಟಾ ಇಲ್ಲಿನೇ ಡಿಸ್ಕಾರ್ಡ್ ಆಗುತ್ತೆ. ಇನ್ನು ಫಿಸಿಕಲ್ ಲೇಯರ್ ಅಲ್ಲಿ ಡೇಟಾ ಬಿಟ್ಸ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಬನ್ನಿ ನೆಕ್ಸ್ಟ್ ಲೇಯರ್ಗೆ ಹೋಗೋಣ. ನೆಕ್ಸ್ಟ್ ಲೇಯರ್ ಬಂದು ಡೇಟಾ ಲಿಂಕ್ ಲೇಯರ್. ಡೇಟಾ ಲಿಂಕ್ ಲೇಯರ್ ಮೇನ್ ಫಂಕ್ಷನ್ಸ್ ಅಂದ್ರೆ ಇದು ಎರರ್ ನ ಡಿಟೆಕ್ಟ್ ಮಾಡುತ್ತೆ, ಎರರ್ ನ ಹ್ಯಾಂಡಲ್ ಮಾಡುತ್ತೆ. ಫಾಲ್ಟ್ ಕನ್ಫೈನ್ಮೆಂಟ್, ಫಾಲ್ಟ್ ಕನ್ಫೈನ್ಮೆಂಟ್ ಅಂದ್ರೆ ಯಾವುದು ಪರ್ಮನೆಂಟ್ ಫೇಲ್ಯೂರ್, ಯಾವುದು ಟೆಂಪ್ರರಿ ಫೇಲ್ಯೂರ್ ಅನ್ನೋದನ್ನ ಡಿಟೆಕ್ಟ್ ಮಾಡುತ್ತೆ. ಇನ್ನು ಡೇಟಾ ಲಿಂಕ್ ಲೇಯರ್ ಅಲ್ಲಿ ಡೇಟಾ ಫ್ರೇಮ್ ಫಾರ್ಮೆಟ್ಸ್ ಅಲ್ಲಿ ಇರುತ್ತೆ. ಡೇಟಾ ಲಿಂಕ್ ಲೇಯರ್ ಅಲ್ಲಿ 2 ಟೈಪ್ಸ್, ಒಂದು ಮ್ಯಾಕ್ ಲೇಯರ್, ಇನ್ನೊಂದು LLC ಲೇಯರ್. ಮ್ಯಾಕ್ ಲೇಯರ್ ಅಂದ್ರೆ ಮೀಡಿಯಂ ಆಕ್ಸಿಸ್ ಕಂಟ್ರೋಲ್ ಲೇಯರ್ ಅಂತ ಅರ್ಥ. ನೆಕ್ಸ್ಟ್ ಬಂದು LLC ಲೇಯರ್. LLC ಅಂದ್ರೆ ಲಾಜಿಕಲ್ ಲಿಂಕ್ ಕಂಟ್ರೋಲ್ ಲೇಯರ್. ಇನ್ನು ಥರ್ಡ್ ಲೇಯರ್ ಬಂದು ನೆಟ್ವರ್ಕ್ ಲೇಯರ್. ನೆಟ್ವರ್ಕ್ ಲೇಯರ್ ನ ಮೇನ್ ಫಂಕ್ಷನ್ ಅಂದ್ರೆ ಲಾಜಿಕಲ್ ಅಡ್ರೆಸ್ಸಿಂಗ್, ಡೇಟಾ ರೂಟಿಂಗ್ ಅಂತ. ಲಾಜಿಕಲ್ ಅಡ್ರೆಸ್ಸಿಂಗ್ ಅಂದ್ರೆ ಇದು IP ಅಡ್ರೆಸ್ ನ ಅಸೈನ್ ಮಾಡ್ತಾ ಹೋಗುತ್ತೆ ಫಾರ್ ಯೂನಿಕ್ ಐಡೆಂಟಿಫಿಕೇಶನ್. ಇನ್ನು ಡೇಟಾ ರೂಟಿಂಗ್ ಅಂತ ಅಂದ್ರೆ ಇಟ್ ವಿಲ್ ಫೈಂಡ್ ಅ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫಾರ್ ಟ್ರಾನ್ಸ್ಫರಿಂಗ್ ದ ಡೇಟಾ. ಡೇಟಾನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಒಂದು ಸಣ್ಣ ದಾರಿನ ಹುಡುಕುತ್ತೆ, ಸೊ ದಟ್ ಬೇಗ ರೀಚ್ ಆಗ್ಲಿ ಅಂತ. ನೆಕ್ಸ್ಟ್ ನೆಟ್ವರ್ಕ್ ಲೇಯರ್ ಅಲ್ಲಿ ಯಾವಾಗ್ಲೂ ಡೇಟಾ ಪ್ಯಾಕೆಟ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಇನ್ನು ಫೋರ್ತ್ ಲೇಯರ್ ಬಂದು ಟ್ರಾನ್ಸ್ಪೋರ್ಟ್ ಲೇಯರ್. ಟ್ರಾನ್ಸ್ಪೋರ್ಟ್ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಟ್ರಾನ್ಸ್ಫರಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಅಂತ. ಇದು ಇಲ್ಲಿ ಕೂಡ ಟ್ರಾನ್ಸ್ಪೋರ್ಟ್ ಲೇಯರ್ ಅಲ್ಲಿ ಸೇಮ್ ವರ್ಕಿಂಗ್. ಡೇಟಾನ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ತಗೊಂಡು ಹೋಗೋದೆ ಟ್ರಾನ್ಸ್ಪೋರ್ಟ್ ಲೇಯರ್. ಟ್ರಾನ್ಸ್ಪೋರ್ಟ್ ಲೇಯರ್ ಅಲ್ಲಿ 2 ಟೈಪ್ಸ್ ಆಫ್ ಪ್ರೋಟೋಕಾಲ್ಸ್ ಬರುತ್ತೆ, ಒಂದು TCP, ಇನ್ನೊಂದು UDP.
TCP ಅಂದ್ರೆ ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲ್ ಅಂಡ್ UDP ಅಂದ್ರೆ ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲ್. ಇಲ್ಲಿ ಟ್ರಾನ್ಸ್ಪೋರ್ಟ್ ಲೇಯರ್ ಅಲ್ಲಿ ಡೇಟಾ TCP ಆಗಿದ್ರೆ ಸೆಗ್ಮೆಂಟ್ಸ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಇನ್ನು UDP ಆಗಿದ್ರೆ ಡೇಟಾಗ್ರಾಮ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಲೇಯರ್ ಬಂದು ಸೆಷನ್ ಲೇಯರ್. ಸೆಷನ್ ಲೇಯರ್ ಅಲ್ಲಿ ಸೆಷನ್ ನ ಕ್ರಿಯೇಷನ್, ಮ್ಯಾನೇಜಿಂಗ್ ಅಂಡ್ ಟರ್ಮಿನೇಷನ್ ಇದೆಲ್ಲ ಸೆಷನ್ ಲೇಯರ್ ನ ಮೇನ್ ಫಂಕ್ಷನ್ಸ್ ಆಗಿರುತ್ತೆ. ಆಡಿಯೋ ವಿಡಿಯೋ ಪ್ರೊಸೆಸಿಂಗ್ ಎಲ್ಲಾನು ಈ ಸೆಷನ್ ಲೇಯರ್ ಅಲ್ಲೇ ಆಗೋದು. ಇನ್ನು 6th ಲೇಯರ್ ಬಂದು ಪ್ರೆಸೆಂಟೇಷನ್ ಲೇಯರ್. ಪ್ರೆಸೆಂಟೇಷನ್ ಲೇಯರ್ ನ ಫಂಕ್ಷನ್ಸ್ ಏನಪ್ಪಾ ಅಂದ್ರೆ ಡೇಟಾ ಫಾರ್ಮೆಟಿಂಗ್, ಎನ್ಕ್ರಿಪ್ಷನ್, ಕಂಪ್ರೆಷನ್ ಅಂಡ್ ಡಿಕಂಪ್ರೆಷನ್. ಏನಾಗುತ್ತೆ ಇಲ್ಲಿ ಪ್ರೆಸೆಂಟೇಷನ್ ಲೇಯರ್ ಅಲ್ಲಿ ಅಂತ ಅಂದ್ರೆ ಯಾವಾಗೆಲ್ಲ ನಾವು ಡೇಟಾನ ಟ್ರಾನ್ಸ್ಫರ್ ಮಾಡ್ತೀವೋ ಆಗೆಲ್ಲ ಆ ಡೇಟಾ ಬೈನರಿ ಫಾರ್ಮೆಟ್ ಅಲ್ಲಿ ಇರುತ್ತೆ. ಬೈನರಿ ಫಾರ್ಮೆಟ್ ಅಂದ್ರೆ ಝೀರೋಸ್ ಅಂಡ್ ಒನ್ಸ್ ಕಂಡೀಷನ್. ಆ ಕಂಡೀಷನ್ ಅಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇರುತ್ತೆ. ಯಾವಾಗ ಅದು ರಿಸೀವರ್ ಎಂಡ್ ಅಲ್ಲಿ ರಿಸೀವ್ ಆಗ್ಬೇಕು ಅಂತಂದಾಗ ಇಟ್ ಮಸ್ಟ್ ಬಿ ಇನ್ ಅಂಡರ್ಸ್ಟ್ಯಾಂಡೇಬಲ್ ಲ್ಯಾಂಗ್ವೇಜ್, ರೈಟ್? ಅಂಡರ್ಸ್ಟ್ಯಾಂಡೇಬಲ್ ಲ್ಯಾಂಗ್ವೇಜ್ ಅಂದ್ರೆ ಹೇಗೆ? ಬೈನರಿ ಲ್ಯಾಂಗ್ವೇಜ್ ಇಂದ ನಾರ್ಮಲ್ ಲ್ಯಾಂಗ್ವೇಜ್ ನಾವು ಹೇಗೆ ಕಳ್ಸಿರ್ತೀವೋ ಆ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡೋ ಕೆಲಸನ ದಿಸ್ ಪ್ರೆಸೆಂಟೇಷನ್ ಲೇಯರ್ ಮಾಡುತ್ತೆ. ಇದೇ ಮೇನ್ ಫಂಕ್ಷನ್ ಪ್ರೆಸೆಂಟೇಷನ್ ಲೇಯರ್ದು. ಇನ್ನು ಪ್ರೆಸೆಂಟೇಷನ್ ಲೇಯರ್ಗೆ ಎಕ್ಸಾಂಪಲ್ಸ್ ಹೇಳಬೇಕು ಅಂತ ಅಂದ್ರೆ JPEJ, MPEJ ಪ್ರೆಸೆಂಟೇಷನ್ ಲೇಯರ್ಗೆ ಮೇನ್ ಎಕ್ಸಾಂಪಲ್ಸ್. ಇನ್ನು 7th ಲೇಯರ್ ಆಫ್ OSI ಮಾಡ್ಯೂಲ್ ಅಂತ ಅಂದ್ರೆ ಅಪ್ಲಿಕೇಶನ್ ಲೇಯರ್. ಅಪ್ಲಿಕೇಶನ್ ಲೇಯರ್ ಇದು OSI ಮಾಡ್ಯೂಲ್ ನ ಲಾಸ್ಟ್ ಲೇಯರ್ ಆಗಿರುತ್ತೆ. ಏನಪ್ಪಾ ಇದ್ರ ಮೇನ್ ಫಂಕ್ಷನ್ ಅಂತ ಅಂದ್ರೆ ಇದು ಯೂಸರ್ ನ ಮತ್ತು ಅಪ್ಲಿಕೇಶನ್ ನ ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದೇ ಇದರ ಮೇನ್ ಫಂಕ್ಷನ್. ಇನ್ನು ಅಪ್ಲಿಕೇಶನ್ ಲೇಯರ್ಗೆ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದ್ರೆ HTTP, FTP, SMTP ಇವು ಅಪ್ಲಿಕೇಶನ್ ಲೇಯರ್ ನ ಎಕ್ಸಾಂಪಲ್ಸ್. ಹೋಪ್ಸೋ OSI ಮಾಡ್ಯೂಲ್ ಅಂದ್ರೆ ಏನು, ಯಾವಾಗ ಡೆವಲಪ್ ಮಾಡಿದ್ರು, ಅದರ ಲೇಯರ್ಸ್ ಯಾವ್ದ್ಯಾವ್ದು, ಅದರ ಫಂಕ್ಷನ್ ಏನು, ಎಕ್ಸಾಂಪಲ್ಸ್ ಏನು ಅನ್ನೋದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.